ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಭಾನುವಾರದ ವೀಡಿಯೋನ ಇಲ್ಲಿ ಶೇರ್ ಮಾಡಿದ್ದೀನಿ. ಭಾನುವಾರ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ನನ್ನ ಮಗ ಮೋಮೋಸ್ ಕೇಳ್ತಿದ್ದ. ಆ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮೆಂತ್ಯ ಮುದ್ದೆ ಮಾಡೋದು ಹೇಗೆ, ಅದ್ರದ್ದು ಪೌಡ್ರನ್ನ ಮಾಡೋದು ಹೇಗೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ, ಮೊದಲಿಗೆ ನಾನಿಲ್ಲಿ ಮೋಮೋಸ್ಗೆ ಚಪಾತಿ ಹಿಟ್ಟಾದರೂ ಸರಿ, ಗೋಧಿ ಹಿಟ್ಟಾದರೂ ಸರಿ ಅಥವಾ ಮೈದಾ ಹಿಟ್ಟಾದರೂ ಸರಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೊಳ್ಬೇಕಾಗುತ್ತೆ. ನಾರ್ಮಲಾಗಿ ಉಪ್ಪು ಸ್ವಲ್ಪ ಎಣ್ಣೆನ ಸೇರಿಸಿ ಕಲಸಿ ಇಟ್ಕೊಳ್ತಕ್ಕಂಥದ್ದು. ಚೆನ್ನಾಗಿ ನಾದಿ ಒಂದು 5ರಿಂದ 10 ನಿಮಿಷ ನೆನೆಲಿಕ್ಕೆ ಎತ್ತಿಟ್ಕೊಳ್ಳಿ. ಅದನ್ನು ಕಲಸಿ ಎತ್ತಿ ಇಟ್ಟಾದಮೇಲೆ ನಾನು ಅದಕ್ಕೊಂದು ಸಾಸನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೋಮೋಸ್ಗೆ ನಾನಿಲ್ಲಿ 4 ಹುಳಿ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4 ಖಾರದ ಮೆಣಸಿನ್ಕಾಯಿ, ಹಾಗೆಯೇ ಒಂದು 4 ಕಲ್ಲರಿಗೆ ಅಂತ ಹೇಳಿ ಬ್ಯಾಡಗಿ, ಹಾಗೆ ಗುಂಡು ಬದನೆಕಾಯಿ ಮೆಣಸಿನ್ಕಾಯಿ ಬರುತ್ತಲ್ಲ, ಇದನ್ನು ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8, ಅಥವಾ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಒಂದೆರಡು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಒಂದು ಚಿಕ್ಕ ಗೆಡ್ಡೆ ಆದರೆ ಸಾಕಾಗುತ್ತೆ. ಟೊಮೊಟೊ ಹಣ್ಣನ್ನು ಹೀಗೆ ಕಟ್ ಮಾಡಿ ಬೇಯಲಿಕ್ಕೆ ಇಟ್ಕೊಳ್ಬೇಕಾಗತ್ತೆ. ಈ ಥರ ಕಟ್ ಮಾಡೋದ್ರಿಂದ ಸಿಪ್ಪೆನ ತೆಗಿಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ನೀರನ್ನ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿ ಒಂದು ಕುದಿ ಬಂತು ಅಂದರೆ ಸಾಕು. ನಮಗೆ ನೀಟಾಗಿ ಟೊಮೊಟೊ ಎಲ್ಲ ಬೆಂದಿರುತ್ತೆ. ಮತ್ತೊಂದು ಸಲ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಬೇಯಬೇಕು ಅಂತ ಏನಿಲ್ಲ. ಈಗ ಇದು ಬೆಂದಿದೆ, ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದು ತಣ್ಣಗಾದ ನಂತರ ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಬರುತ್ತೆ ಅಂತ ಹೇಳಿ. ಈ ಥರ ಸಿಪ್ಪೆನ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನು ಜೊತೆಗೆ ಬೇಯಲಿಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ 1-2 ಸ್ಪೂನ್ ಎಣ್ಣೆ, ಹಾಗೆ ಬೆಳ್ಳುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ, ಅಥವಾ ಜಜ್ಜಿಬಿಟ್ಟಾದರೂ ಹಾಕಿ. ಅಂದರೆ ತುಂಬ ದಪ್ಪ ಬೆಳ್ಳುಳ್ಳಿನ ಜಜ್ಜಕ್ಕೆ ಹೋಗಬೇಡಿ, ಮಧ್ಯೆ ಕಟ್ ಮಾಡಿ ಜಜ್ಜಿ, ಅದು ಬಾಯಿಗೆ ಸಿಗಬಾರ್ದು, ಸಣ್ಣಕ್ಕೆ ಇರಬೇಕು. ಹಾಗಾಗಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಕಲರ್ ನೋಡ್ತಿರ್ಬೋದು, ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ, ಆದ್ರೂ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಯಾವುದೇ ಮೇಲಿಂದ ಟೊಮೆಟೊ ಸಾಸ್ ಹಾಕೋದಾಗಲಿ, ವಿನಿಗರ್ ಯಾವುದನ್ನು ಕೂಡ ನಾನು ಹಾಕ್ತಾಯಿಲ್ಲ. ತುಂಬ ಹೈಜೆನಿಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸಾಸ್ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತ ಅಂದರೆ ನಮಗೆ ಟೊಮೆಟೊ ಸಾಸ್ ಅಥವಾ ಮೋಮೋಸಿಗೆ ಬೇಕಾಗಿರ್ತಕ್ಕಂಥ ಸಾಸ್ ರೆಡಿಯಾಗುತ್ತೆ. ನೋಡ್ತಿದ್ದೀರಲ್ಲ, ಇದಕ್ಕೆ ಜಾಮೂನ್ ಟೊಮೊಟೊ ಯೂಸ್ ಮಾಡೋದಾದರೆ ನೀವು ಹುಳಿಗೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಳ್ಬೋದು. ಈಗ ಇದು ಸಾಸ್ ರೆಡಿಯಾಗಿದೆ. ಅದನ್ನು ಪಕ್ಕಕ್ಕೆ ಎತ್ತಿಟ್ಟು ಮೋಮೋಸಿಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚೋದು ಅಂದರೆ ಚಾಪರ್ಗೆ ಹಾಕಿ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಕ್ಯಾಬೇಜ್ ಒಂದು ಬೌಲು, ಹಾಗೆಯೇ ಕ್ಯಾರೆಟ್, ದಪ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಸ್ಪ್ರಿಂಗ್ ಆನಿಯನ್ನು ಮತ್ತು ಆನಿಯನ್ನು ಇಷ್ಟನ್ನು ಕೂಡ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ, ಬಾಯಿಗೆ ಸಿಗಬಾರ್ದು, ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಹಾಗೆಯೇ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ಕೈ ಆಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನ ಒಂದೊಂದೇ ಸೇರಿಸ್ಕೊಳ್ಳೋಣ. ಕ್ಯಾಬೇಜು, ಕ್ಯಾರೆಟು, ಹಾಗೆಯೇ ದಪ್ಪ ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಡೀಪಾಗೇನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಹುರಿಲಿಕ್ಕೆ ಹೋಗಬೇಡಿ. ಹಾಗೆಯೇ ಸ್ಪ್ರಿಂಗ್ ಆನಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕಾಳು ಮೆಣಸು ಪೌಡ್ರು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ, ತುಂಬ ಖಾರ ಇರಲ್ಲ ಇದು. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರನ್ನ. ಅಂದರೆ ತರಕಾರಿಗಳನ್ನೆಲ್ಲ ಒಗ್ಗರಣೆಯಲ್ಲಿ ತುಂಬ ಡೀಪಾಗಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ನಾವು ಅದನ್ನು ಸ್ಟೀಮ್ ಕುಕ್ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲೂ ಕೂಡ ಚೆನ್ನಾಗಿ ಬೇಯುತ್ತೆ. ಈಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಏನು ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡಿದ್ವಿ, ಚಪಾತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಿಟ್ಟನ್ನು ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆ ಲಟ್ಟಿಸ್ಕೊಳ್ಳಿ. ಹಿಟ್ಟನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ, ನಾವು ಸ್ಟೀಮ್ ಕುಕ್ ಮಾಡೋದ್ರಿಂದ ಅದು ಸ್ವಲ್ಪ ಬೂದು ಕಲರ್ ಆಗುತ್ತೆ. ಹಾಗಾಗಿ ನೋಡಿ, ಈ ಥರ ರೌಂಡ್ ಶೇಪಿಗೆ ಲಟ್ಟಿಸ್ಕೊಂಡು ಈಗ ಇದಕ್ಕೆ ಮಧ್ಯಕ್ಕೆ ಸ್ಟಫಿಂಗ್ನ ಹಾಕ್ಕೊಂಡು ಕ್ಲೋಸ್ ಮಾಡಬೇಕಾಗತ್ತೆ. 2-3 ವಿಧಾನದಲ್ಲಿ ಇದನ್ನು ಈ ಥರ ಫೋಲ್ಡ್ ಮಾಡ್ಬೋದು. ನಿಮಗೆ ಯಾವ ವಿಧಾನ ಈಸಿ ಅನಿಸುತ್ತೆ ಅದರಲ್ಲಿ ಮಾಡಿ. ನಾನು ಇಲ್ಲಿ 2 ವಿಧಾನದಲ್ಲಿ ನಿಮಗೆ ತೋರಿಸಿದ್ದೀನಿ. ನಾವು ಗಣೇಶ ಹಬ್ಬದಲ್ಲೆಲ್ಲ ಕಡುಬು ಮಾಡ್ತೀವಿ ನೋಡಿ, ಆ ಥರ ಕೂಡ ಮಾಡ್ಬೋದು. ಹಾಗೆಯೇ ಈ ಥರನೂ ಕೂಡ ಮಾಡ್ಬೋದು. ನೋಡ್ತಿದ್ದೀರಲ್ಲ,
ಈ ಥರ ಅಂದರೆ ಓಪನ್ ಆಗಬಾರ್ದು, ತುಂಬ ತೆಳುಗೆ ಲಟ್ಟಿಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಿಕ್ಕಾಗೇ ಇರಲಿ. ತೆಳು ಆದರೆ ಏನಾಗುತ್ತೆ ಅಂತ ಅಂದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ತಿಕ್ಕಾಗಿ ಲಟ್ಸಿದ್ರೆ ಈ ಥರ ನೀಟಾಗಿ ಶೇಪ್ ಬರುತ್ತೆ ನೋಡಿ. ಇದು ಮೋಮೋಸ್ ಬರುತ್ತಲ್ಲ, ಸೇಮ್ ಮೋಮೋಸ್ ಶೇಪಲ್ಲೇ ಬಂದಿದೆ ಒಂದು. ಈಗ ಇದನ್ನು ಸ್ಟೀಮರ್ಗೆ ಇಟ್ಕೊಂಡು ಒಂದು 7 ನಿಮಿಷ ಬೇಯಿಸ್ಕೊಂಡ್ವಿ ಅಂತ ಅಂದರೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತಕ್ಕಂಥ, ಹಾಗೆ ಹೆಲ್ದಿ ಕೂಡ ಹೌದು. ತರಕಾರಿಗಳನ್ನ ಹಾಕಿದ್ದೀವಿ, ಹಾಗೆಯೇ ಸ್ಟೀಮ್ ಕುಕ್ ಮಾಡೋದ್ರಿಂದ ಇದು ಹೆಲ್ದಿ ಫುಡ್ ಕೂಡ ಹೌದು. ಮೈದಾ ಬದಲು ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಬೇಕೇ ಬೇಕು ಅನ್ನೋದಾದರೆ ಮೈದಾದಲ್ಲೂ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ರೆಡಿ ಆಗಿದೆ. ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು, ಅದಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಟೊಮೆಟೊ ಸಾಸು ಎಷ್ಟು ಕಲರಾಗಿ ಬಂದಿದೆ ಅಂತೇಳಿ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಇದು ನಾರ್ಮಲಾಗಿ ಬೇರೆದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಟೊಮೆಟೊ ಸಾಸನ್ನ. ಮೋಮೋಸ್ ಒಂದಕ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ, ಬೆಳಗ್ಗಿನ ಬ್ರೇಕ್ಫಾಸ್ಟು ಅಥವಾ ಸಂಜೆ ಮಕ್ಕಳು ಬರೋಷ್ಟರಲ್ಲೂ ಕೂಡ ನೀವು ಮಾಡಿಟ್ಕೋಬೋದು. ಸಿಕ್ಕಾಪಟ್ಟೆ ಹೆಲ್ದಿನೂ ಆಗಿರುತ್ತೆ. ಮಕ್ಕಳು ಹೊರಗಡೆ ತಿನ್ನೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಈ ಥರ ಮನೆಯಲ್ಲೇ ಹೈಜೆನಿಕ್ಕಾಗಿ ಮಾಡಿಕೊಡೋದ್ರಿಂದ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ಮೇಲೆ ಆಲ್ಮೋಸ್ಟ್ ಯಾವಾಗಲೂ ಸಂಡೇನೇ ತರಕಾರಿಗಳನ್ನೆಲ್ಲ ತಂದು ಅದನ್ನೆಲ್ಲ ನೀಟಾಗಿ, ಅಂದರೆ ಕೆಲವೊಂದೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದಿದ್ರೆ ಕ್ಲೀನ್ ಮಾಡಿ ಸಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ ಅಂದರೆ ವಾರ ಪೂರ್ತಿ ಅಂದರೆ ತಿಂಡಿ ಅಡುಗೆ ಮಾಡುವಾಗ ತುಂಬ ಈಸಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಸಗ್ರಿಗೇಟ್ ಮಾಡಿ, ಕರಿಬೇವೆಲ್ಲ ನೀಟಾಗಿ ಹುಳು ಇರುತ್ತಲ್ಲ ಅದೆಲ್ಲ ನೋಡಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೆ. ಬಾಕ್ಸಲ್ಲಿ ಸ್ವಲ್ಪ ಉಳಿದಿತ್ತು ಲಾಸ್ಟ್ ಟೈಮ್ದು ಕರಿಬೇವು, ಹಾಗಾಗಿ ಮಿಕ್ಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಇದನ್ನು ಕವರಿಗೆ ಹಾಕಿ ಎತ್ತಿಡ್ತಾ ಇದ್ದೆ. ನಮ್ಮನೆಯವ್ರು ಊರಿಗೆ ಹೋಗಿದ್ರು, ಅಲ್ಲಿಂದ ತಂದಿದ್ದು ತರಕಾರಿಗಳು ತುಂಬಾ ಫ್ರೆಶ್ ಆಗಿದ್ವು. ಊರ ಕಡೆ ಸಂತೆಲೆಲ್ಲ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗಿ ಸಿಗುತ್ತೆ. ಹಾಗಾಗಿ ಊರಿಗೆ ಹೋದಾಗ ಸಾಮಾನ್ಯ ನಾನು ಸೊಪ್ಪು ತರಕಾರಿಗಳನ್ನಂತೂ ಮಿಸ್ ಮಾಡದೆ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೋಡಿ ಎಲ್ಲ ತರಕಾರಿಗಳು ಸಿಕ್ಕಾಪಟ್ಟೆ ಫ್ರೆಶ್ ಆಗಿದ್ವು. ಎಲ್ಲ ತರಕಾರಿಗಳನ್ನೂ ನೀಟಾಗಿ, ಬೀನ್ಸ್ ಎಲ್ಲ ಆದರೆ ತೊಟ್ಟನ್ನೆಲ್ಲ ತೆಗೆದು, ಈ ಗೋರಿಕಾಯಿ ಎಲ್ಲ ಆದರೆ ಮುಂದೆ ತೊಟ್ಟೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತೀನಿ. ಬೆಂಡೆಕಾಯಿ ಮಾತ್ರ ವಾಶ್ ಮಾಡೇ ಅದು ಒಣಗಿಸಿ ಮೀನ್ಸ್ ಒರೆಸಿ ಅದಾದ ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನನಗೆ ಬೆಂಡೆಕಾಯಿ ಸಾಮಾನ್ಯವಾಗಿ ಆ ದಿನ ತಂದಿದ್ದು ಅಂದರೆ ನೆಕ್ಸ್ಟ್ ಡೇಗೆ ಉಪಯೋಗಿಸ್ಬಿಡ್ತೀನಿ. ತುಂಬ ಏನು ಇಡಕ್ಕೆ ಹೋಗಲ್ಲ ಫ್ರಿಜ್ಜಲ್ಲಿ ಅದನ್ನು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಬೀಟ್ರೂಟ್ ಆಗ್ಬೋದು, ಕ್ಯಾರೆಟ್ ಎಲ್ಲನೂ ಎತ್ತಿಟ್ಕೊಂಡಾದಮೇಲೆ ನಾನು ಹಳೆ ವೀಡಿಯೋದಲ್ಲಿ ಮೆಂತ್ಯ ಮುದ್ದೆನ ತೋರಿಸಿದ್ದೆ. ಅದರಲ್ಲಿ ಒಬ್ಬರು ನಮಗೆ ಮೆಂತ್ಯ ಪೌಡ್ರ್ ಮಾಡ್ಕೊಳ್ಳೋದು ಹೇಗೆ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದರು. ನನಗೆ ಮೆಂತ್ಯ ಪೌಡ್ರ್ ಇತ್ತಲ್ಲ, ಹಾಗಾಗಿ ನಾನು ಹಾಕಿರಲಿಲ್ಲ. ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ, ಸಾರಿ. ಇವತ್ತು ತೋರಿಸ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಎಲ್ಲ ಸೇಮ್ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ಕಪ್ಪು ಉದ್ದಿನಕಾಳು ಅಂದರೆ ಸಿಪ್ಪೆ ಇರ್ತಕ್ಕಂಥದ್ದು 1 ಲೋಟ, ಹಾಗೆಯೇ 1 ಲೋಟ ಅಕ್ಕಿ, 1 ಲೋಟ ಗೋಧಿ, 1 ಲೋಟ ಮೆಂತ್ಯ, ಸ್ವಲ್ಪ ಶುಂಠಿ, ಒಣ ಶುಂಠಿ. ಗ್ಯಾಸ್ ಎಲ್ಲ ಆಗುತ್ತಲ್ಲ, ಗ್ಯಾಸ್ ಆಗಬಾರ್ದು ಕಾಳು ಉಪಯೋಗಿಸಿರೋದ್ರಿಂದ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಣ ಶುಂಠಿನೂ ಕೂಡ ನಾನಿಲ್ಲಿ ಉಪಯೋಗಿಸ್ಕೊಳ್ತಿದ್ದೀನಿ. ನಾನು ಮಾಡೋದು ಇದೇ ಮೆಥಡಲ್ಲಿ, ಸೇಮ್ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳೋದ್ರಿಂದ ಕಹಿನೂ ಅನಿಸಲ್ಲ ತುಂಬ. ಈಗ ಇದನ್ನು ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಎಣ್ಣೆ ಎಲ್ಲ ಸೇರಿಸೋದು ಬೇಡ. ಫಸ್ಟಿಗೆ ಮೆಂತ್ಯನ ಹಾಕಿ ಆದಷ್ಟು ಕಡಿಮೆ ಉರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಅದೊಂದು ಒಳ್ಳೆ ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಮೆಂತ್ಯನ ಹುರಿದಷ್ಟು ಅದರದ್ದು ಕಹಿ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ, ಅಂದರೆ ಆ ಒಂದು ಒಳ್ಳೆ ಘಮ ಬರುತ್ತೆ ನೋಡಿ. ಹಾಗಾಗಿ ಮೊಳಕೆ ಕಟ್ಟಿದಾಗಲೂ ಕೂಡ ಮೆಂತ್ಯ ಕಹಿ ಅಂಶ ಕಡಿಮೆ ಆಗುತ್ತೆ. ಇದನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕಾಗುತ್ತೆ. ಎಲ್ಲವೂ ತಣ್ಣಗಾದ ನಂತರನೇ ನೀವು ಮಿಕ್ಸಿ ಮಾಡ್ಕೊಳ್ಬೇಕು, ಅಥವಾ ಮಿಲ್ಲಿಗೆ ಕೊಡೋದಾದರೆ ಮಿಲ್ಲಿಗೂ ಕೂಡ ಕೊಡಬೇಕಾಗತ್ತೆ. ನಾನಂದರೆ ಸ್ವಲ್ಪ ಕ್ವಾಂಟಿಟಿಲಿ ತೋರಿಸ್ತಿರೋದ್ರಿಂದ ಮಿಕ್ಸಿನಲ್ಲೇ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಹುರಿದಿರ್ತಕ್ಕಂಥ ಮೆಂತ್ಯನ ಎತ್ತಿಟ್ಕೊಂಡು, ಏನು ಉದ್ದಿನಕಾಳನ್ನ ಆದಷ್ಟು ಸಿಪ್ಪೆ ಇರ್ತಕ್ಕಂಥ ಉದ್ದಿನಕಾಳನ್ನೇ ಉಪಯೋಗಿಸಿ, ತುಂಬ ಒಳ್ಳೆಯದು. ಮೆಂತ್ಯ ಹಾಗೆ ಉದ್ದಿನಕಾಳೆಲ್ಲ ಹೆಣ್ಮಕ್ಳಿಗೆ ಸೊಂಟಕ್ಕೆ ತುಂಬ ಅಂದರೆ ತುಂಬ ಒಂದು ಶಕ್ತಿ ಕೊಡುತ್ತೆ. ಹಾಗಾಗಿ ಆದಷ್ಟು ಸಿಪ್ಪೆ ಇರ್ತಕ್ಕಂಥ ಉದ್ದಿನಕಾಳನ್ನೇ ಅಂಗಡಿಗಳಲ್ಲೆಲ್ಲ ಸಾಮಾನ್ಯವಾಗಿ ಸಿಗುತ್ತೆ, ತಗೊಳ್ಳಿ. ಇದನ್ನು ಕೂಡ ಹುರಿದಾಗಿದೆ. ಎಲ್ಲನೂ ಆದಷ್ಟು ಕಡಿಮೆ ಹುರಿನಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಆ ಮೆಂತ್ಯ ಪೌಡ್ರ್ ಮಾಡಿದಾಗ ಒಂದೊಳ್ಳೆ ಪರಿಮಳ ಬರಲ್ಲ. ಸೀದು ಹೋಗಿದರೆ ಅಂದರೆ ಆ ಸ್ಮೆಲ್ಲೇ ಒಂಥರ ಚೇಂಜ್ ಆಗೋಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು. ಈಗ ಇದಕ್ಕೆ ನಾನು 1 ಲೋಟದಷ್ಟು ಗೋಧಿನ ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ಜೋಳನ ಹಾಕ್ತಾರೆ. ನಿಮಗೆ ಜೋಳ ಓಕೆ ಅಂತ ಅನಿಸಿದ್ರೆ ಜೋಳನೂ ಕೂಡ ಹಾಕ್ಕೊಂಡು ಹುರ್ಕೊಳ್ಬೋದು. ನಾನಿಲ್ಲಿ ಗೋಧಿನ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಅಕ್ಕಿ, ನೀವು ಮನೆಯಲ್ಲಿ ಯಾವ ಅಕ್ಕಿನ ಉಪಯೋಗಿಸ್ತೀರ ಆ ಅಕ್ಕಿನ ಹಾಕಿ ಅದನ್ನು ಕೂಡ ಹುರಿದು ಎತ್ತಿಟ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಮಿಲ್ಲಲ್ಲಿ ಮಾಡಿಸೋದೇನಾಗುತ್ತೆ, ತುಂಬ ನೈಸಾಗಿ ಬರುತ್ತೆ ಪೌಡ್ರು. ಮಿಕ್ಸಿಲಿ ಮಾಡಿದಾಗ ಅಷ್ಟೊಂದು ನೈಸಾಗಿ ಬರಲ್ಲ. ಈ ಉದ್ದಿನಕಾಳು ಇದೆಯಲ್ಲ, ಅದು ಸ್ವಲ್ಪ ತರಿ ಬರುತ್ತೆ, ತುಂಬ ನೈಸ್ ಪೌಡ್ರೇನು ಆಗಲ್ಲ. ಸೊ ಅದಕ್ಕೆ ಆದಷ್ಟು ಲಾರ್ಜ್ ಕ್ವಾಂಟಿಟಿಲಿ ಮಾಡಿ ಮಿಲ್ಲಿಗೆ ಕೊಟ್ಟರೆ ಒಳ್ಳೆಯದು.
ನಾನಿಲ್ಲಿ ಸ್ವಲ್ಪ ತೋರಿಸ್ತಿರೋದ್ರಿಂದ ನನ್ನ ಹತ್ರ ಇದೆ ಹಿಟ್ಟು, ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೇ ಹಾಕಿ ಒಂದು 2 ನಿಮಿಷ ಕೈ ಆಡ್ಕೊಳ್ಬೇಕಾಗುತ್ತೆ ಶುಂಠಿನ. ನೋಡ್ತಿದ್ದೀರಲ್ಲ, ಇದನ್ನೇನು ತುಂಬ ಹೊತ್ತು ಹುರಿಬೇಕು ಅಂತೇನಿಲ್ಲ. ಶುಂಠಿ ಒಂದು ಒಳ್ಳೆ ಫ್ಲೇವರು ಕೊಡುತ್ತೆ, ಹಾಗೆ ಡೈಜೆಷನ್ಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ಕು ಕೂಡ ಆಗೋಲ್ಲ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದಿಲ್ಲ, ತಣ್ಣಗಾದ್ಮೇಲೆ ಹಾಕಿ ಪುಡಿ ಮಾಡ್ಕೊಳ್ಳಿ, ತುಂಬ ಬಿಸಿನಲ್ಲೇ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಒಂಥರ ಬೇವ್ತಂಗಾಗುತ್ತೆ ನೋಡಿ ಬಿಸಿಗೆ, ಆವಾಗ ಹಿಟ್ಟು ಮುದ್ದೆ ಥರ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಈಗ ಇದಕ್ಕೆ ಉಳಿದಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ತುಂಬ ತುಂಬಲಿಕ್ಕೆ ಹೋಗಬೇಡಿ. ಒಂದು ಅರ್ಧ ಮಿಕ್ಸಿಗೆ 2 ಬಾರಿ ರುಬ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪನೇ ಹಾಕಿ ನೀವು ಗ್ರೈಂಡ್ ಮಾಡಿ ಬೇಕಂದರೆ ಒಂದ್ರಿ ಮಾಡಿಕೊಂಡು ಮತ್ತೊಂದು ಬಾರಿ ಒಂದು ತರಿಯಾಗಿ ಬರುತ್ತಲ್ಲ ಅದನ್ನು ಕೂಡ ಮತ್ತೊಂದು ಬಾರಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಹಿಟ್ಟು ರೆಡಿಯಾಗಿದೆ. ನಾನಿಲ್ಲಿ 2 ಬಾರಿ ಗ್ರೈಂಡ್ ಮಾಡಿಕೊಂಡೆ. ಇದು ಫಸ್ಟ್ ಬಾರಿ ಗ್ರೈಂಡ್ ಮಾಡಿದ್ನಲ್ಲ ಅದು ಇನ್ನೊಂದು ಸ್ವಲ್ಪ ಮತ್ತೊಂದು ಬಾರಿ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ. ತುಂಬ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ಮಿಲ್ಲಿಗೆ ಕೊಡೋಕ್ಕಾಗಲ್ಲ, ಅಷ್ಟೊಂದು ಮಾಡಿದ್ರೆ ಮನೇಲಿ ತಿನ್ನಲ್ಲ ಅನ್ನೋದಾದರೆ ಈ ಥರ ಸ್ವಲ್ಪ ಪ್ರಮಾಣದಲ್ಲೇ ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಾನು ಇದೆಲ್ಲ ಮುಗಿಸಿ ಸಂಜೆ ನಮ್ಮ ನೇಬರು ಫ್ರೆಂಡು ಎಲ್ಲವೂ ಹೌದು, ಅವ್ರ ಮಗಂದು ಬರ್ತಡೇ ಇತ್ತು, 1 ವರ್ಷದ್ದು ಬರ್ತಡೇ. ಹಾಗಾಗಿ ಹೋಗಿದ್ವಿ, ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಎಲ್ಲ ಫ್ರೆಂಡ್ಸಿಗೂ ಕಾಮನ್ ಫ್ರೆಂಡ್ ಅವರು, ಭವ್ಯ, ಸುಷ್ಮಾ, ಈ ಹಿಂದೆ ವೀಡಿಯೋಗಳಲ್ಲಿ ನೋಡಿರ್ತೀರ. ಎಲ್ರಿಗೂ ಕೂಡ ನಾವು 4 ಜನ ಇದ್ದೀವಲ್ಲ, 4 ಜನಕ್ಕೂ ಕಾಮನ್ ಫ್ರೆಂಡೇ. ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗಿದ್ವಿ. ಹೋಗಿ ಬರ್ತಡೇನ ಮುಗಿಸ್ಕೊಂಡು ಬಂದಿದ್ದು. ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಬ್ಲ್ಯಾಕ್ ಶರ್ಟ್ ಇದ್ದಾನಲ್ಲ, ಅದು ನನ್ನ ಮಗ. ಯಾವಾಗ ಪಕ್ಕದ ಮನೆಯೇ ಎಲ್ಲ ಯಾವಾಗಲೂ ಎತ್ಕೊಂಡು ಆಟ ಆಡಿಸ್ತಾನೆ. ಸೊ ಹಾಗಾಗಿ ಅವನ ಜೊತೆ ಹೋಗ್ಲಿಕ್ಕೆ ಅವನಿಗೆ ಅಂದರೆ ಅಳೋದಾಗಲಿ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ಬೇರೆ ಇನ್ಯಾರ ಹತ್ರನಾದ್ರೂ ಹೋಗಬೇಕು ಅಂತ ಅಂದರೆ ಅಳ್ತಿದ್ದ, ಬರ್ತಾನೆ ಇರಲಿಲ್ಲ. ಹಾಗಾಗಿ ಅವನು ಪಕ್ಕದಲ್ಲಿರೋದು ವಿಹಾನ್ ಅಂತೇಳಿ ಸಹ ನನ್ನ ಮಗ, ಅವನು ಎತ್ಕೋಬೇಕು ಅಂತ, ಬಟ್ ಅವನು ಹೋಗ್ತಿರ್ಲಿಲ್ಲ, ಅಳ್ತಿದ್ದ. ಹಾಗಂತ ತುಂಬ ಅಳೋದು, ಬೇರೆ ಮಕ್ಳ ಥರ ಎಲ್ಲ ಆ ಥರ ಎಲ್ಲ ಏನು ಮಾಡಲ್ಲ. ಆದರೆ ಹೊಸೊಬ್ರ ಹತ್ರ ಹೋಗ್ಲಿಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾನೆ. ಈಗ ನಾವಂದರೆ ರೆಗ್ಯುಲರಾಗಿ ಅವ್ರ ಪಕ್ಕದ ಮನೆಯೇ ಇರೋದ್ರಿಂದ ಅವಾಗವಾಗ ನೋಡ್ತಿರ್ತೀವಿ, ಮಾತಾಡಿಸ್ತಿರ್ತೀವಲ್ವ. ನಮ್ಮ ಹತ್ರ ಬರೋ ಥರ ಯಾರೂ ಗೊತ್ತಿಲ್ಲದೆ ಇರೋ ಹೊಸ ಪರಿಚಯದವ್ರ ಹತ್ರ ಹೋಗಲಿಕ್ಕೆ ಸ್ವಲ್ಪ ಅಳೋದು ಅಥವಾ ಹೋಗಲ್ಲ ಅನ್ನೋ ಥರ ಆ ಥರ ಮಾಡ್ತಿದ್ದ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ರು. ನಾನು ಅದನ್ನೇ ಬಿಡೋಣ ಅಂತ ಅಂದರೆ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಬಿಡೋಕ್ಕಾಗಲಿಲ್ಲ. ನೋಡಿ, ಇವಂದೇ ಬರ್ತಡೇ, ಫಸ್ಟ್ ಇಯರ್ ಬರ್ತಡೇ, ಆರ್ಯವೀರ್ ಅಂತ ಅಂದ್ಬಿಟ್ಟು ನೇಮ್ ಇಟ್ಟಿದ್ದಾರೆ. ಇವ್ರು ಬಂದು ಅವರಮ್ಮ, ಆರ್ಯವೀರ್ ಅಮ್ಮ. ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಮಾಡುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವರೇ ಹಾಕಿದ್ರು. ಅದನ್ನು ನಾನು ತೆಗೆದು ನಮ್ಮ ಒಂದು ಯೂಟ್ಯೂಬ್ ರಿಲೇಟೆಡ್ ಮ್ಯೂಸಿಕ್ನ ಹಾಕಿದ್ದು. ಇಲ್ಲ ಅಂದರೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ಆ ಮ್ಯೂಸಿಕ್ನ ತೆಗೆದಿದ್ದು. ಆ ಮ್ಯೂಸಿಕ್ ಇನ್ನೂ ಚೆನ್ನಾಗಿತ್ತು, ಬಟ್ ಆ ಥರ ಹಾಕೋಕ್ಕಾಗಲ್ಲ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ಟೇಜ್ ಮೇಲೆ ಹೋಗೋದಿತ್ತು. ಸಾಮಾನ್ಯವಾಗಿ ರಿಷಿಕ್
ಎಲ್ಲ ಮುಗಿಸ್ಕೊಂಡು ಊಟಕ್ಕೂ ಕೂಡ ಬಂದ್ವಿ. ಆಪೋಸಿಟ್ ಇರೋರೆಲ್ಲ ನಾವು ಫ್ರೆಂಡ್ ಮಕ್ಕಳೇ ಎಲ್ಲರೂ. ಆಲ್ಮೋಸ್ಟ್ ಚಿಕ್ಕವರಿರುವಾಗಿಂದ ಎಲ್ಲ ಒಟ್ಟಿಗೆ ಆಡಿ ಬೆಳೆದಂಥವ್ರು. ಅದ್ರ ಆಪೋಸಿಟ್ ಲೈನಲ್ಲಿ ನಾವೆಲ್ಲರೂ ಕೂತಿದ್ವಿ ಫ್ರೆಂಡ್ಸ್ಗಳು. ನೋಡ್ತಿದ್ದೀರಲ್ಲ, ಊಟ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ಸೈಡ್ಸ್ಗಳನ್ನೆಲ್ಲ ಹಾಕೋವರೆಗೂ ವೀಡಿಯೋ ಮಾಡಿದೆ. ಆಮೇಲೆ ತಡಿಲಿಕ್ಕಾಗಲಿಲ್ಲ, ಊಟ ಮಾಡಿದೆ. ಎಲ್ಲವೂ ಕೂಡ ನಾನು ವೀಡಿಯೋನ ಮಾಡಲಿಲ್ಲ. ನೋಡ್ತಿದ್ದೀರಲ್ವಾ, ಊಟ ಎಲ್ಲ ಮುಗಿಸಾದ್ಮೇಲೆ ಫೋಟೋಸ್ಗಳನ್ನ ತೆಕ್ಕೊಂಡಿದ್ವಿ. ಅದು ಕೂಡ ಒಂದು ಸ್ವಲ್ಪ ಇಲ್ಲ ಹಾಕಿದ್ದೀನಿ. ಇದೆಲ್ಲ ಬಂದು ನಾವು ಫ್ರೆಂಡ್ಸು, ಹಾಗೆಯೇ ನಮ್ಮ ಒಂದು ರೋಡವರು ಯಾರೆಲ್ಲ ಇದ್ದೀವಿ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋನ ತೆಕ್ಕೊಂಡ್ವಿ. ಸಾಮಾನ್ಯವಾಗಿ ಯಾವ ಫಂಕ್ಷನಿಗೆ ಹೋದರೂ ಈ ಥರ ಒಂದು ಗ್ರೂಪ್ ಫೋಟೋನ ತೆಕ್ಕೊತೀವಿ. ಥ್ಯಾಂಕ್ ಯು.